ಆ, 3 ವರ್ಷದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವೈಫಲ್ಯಗಳ ಮಾಲಾರ್ಪಣೆ. ಏನು ಅವರು ಸಾಧನಾ ಸಮಾವೇಶ 3 ವರ್ಷ ಆಗಿದೆ ಅಂದ್ಬಿಟ್ಟು ಮಾಡಕ್ ಹೊರಟಿದ್ದಾರೆ. ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ ಯಾವ ಮಟ್ಟದಲ್ಲಿ ಇವರು ಸಾಧನೆ ಸಮಾವೇಶ ಮಾಡಬೇಕಾ. ಇವರು 4 ಕೊಡೆ ನೀ ಬಿಡೆ ಆ ವ್ಯವಸ್ಥೆಯಲ್ಲಿ ಈ ನಮ್ಮ ಹಳ್ಳಿ ಭಾಗದಲ್ಲಿ ಮೂಲೆ ಕೊಡು ಮೂಲೆ ಹತ್ಕೋಗು ಇತ್ತು ಭಾಗ ಅಂತಾರೆ. ಆ ತರ ಒಂದು ವ್ಯಾಖ್ಯದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಏನ್ ರೈತರ ಆತ್ಮಹತ್ಯೆಗಳಲ್ಲಿ ಕರ್ನಾಟಕ ಇವತ್ತು ಫಸ್ಟ್ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಎಂಟೈರ್ ಕರ್ನಾಟಕ ಇವತ್ತು ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಅದು ಎಲ್ಲರಿಗೂ ಗೊತ್ತಿರೋದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ. ವಿದ್ಯುತ್ ದರ ಏರಿಕೆ, ಇಲ್ಲಿ ಫ್ರೀ ಕರೆಂಟ್ ಕೊಡೋದು ಯೂನಿಟ್ಗೆ ಎಷ್ಟಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಆ ಕಾರಣಕ್ಕೆ ಹಾಲಿನ ದರ ಕೂಡ ಎಕ್ಸ್ಟ್ರಾ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಇವತ್ತೇನದು ತೆರಿಗೆ 29 ರೂಪಾಯಿ ತಗೊಂತಾ ಇದ್ದಾರೆ. ಮದ್ಯದ ಮೇಲಿನ ಇದಂತೂ 50% ರೈಸ್ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಸರ್ಕಾರಗಳು ಮದ್ಯದ ಮೇಲೆ ಇಷ್ಟೊಂದು ತೆರಿಗೆ ವಿಧಿಸ್ತಿರ್ಲಿಲ್ಲ. ಅದ್ರಲ್ಲಿ ಕೂಡ ಇವತ್ತು ಎಲ್ಲಾ ರೇಟ್ಗಳು ಕೂಡ ದುಪ್ಪಟ್ಟು ಮಾಡಿರೋದು ಅವ್ರ ಸಾಧನೆ. BMTC ಮತ್ತು ಸಾರಿಗೆ ದರ ಏರಿಕೆ, ಮೆಟ್ರೋ ದರ ಕೂಡ ಏರಿಕೆ ಮಾಡಿರೋದು, ಮನೆ ನೋಂದಣಿ ಶುಲ್ಕ ಅದಂತೂ ತುಂಬಾ ಅನ್ಯಾಯ. ಇವತ್ತು ರೈತರ ಭೂಮಿ ತಗೊಬೇಕು ಅಥವಾ ಮನೆ ಕಟ್ಟಬೇಕಂದ್ರೆ ಮನೆ ರೇಟ್ಗಿಂತ ಜಾಗದ ರೇಟ್ಗಿಂತ ವ್ಯಾಲ್ಯೂಯೇಷನ್ ಕಟ್ಟಿ ಅದಕ್ಕೆ ಫೀಸ್ ಕೊಡ್ತಾರ. ಸರ್ಕಾರಕ್ಕೆ ಕಟ್ಟೋ ಫೀಸೇ ಜಾಸ್ತಿ ಆಗಿದೆ. ಅದನ್ನ ತಗೊಳಕ್ ನೋಡಕ್ ಹೋದ್ರೆ ಎಷ್ಟೊಂದು ಜನ ಸೈಟ್ಗೆ ಬಿಟ್ಬಿಟ್ಟಾರೆ, ಅಡ್ವಾನ್ಸ್ ಕೊಟ್ಬಿಟ್ಟು. ಆ ರೀತಿ ಉದಾಹರಣೆಗಳು ಸಾಕಷ್ಟಿದೆ. ಆಸ್ತಿ ತೆರಿಗೆ ಏರಿಕೆ ನಿಮ್ಗೆ ಗೊತ್ತಿರೋ ವಿಷಯನೇ. ವಾಹನಗಳ ಮೇಲೆ ಹೆಚ್ಚುವರಿ ಸೆಸ್ ಹಾಕಿರೋದು, ಅದೇ ರೀತಿ ಕಾಮಗಾರಿಗಳು ಏನ್ ಮಾಡಿದ್ದಾರೆ, ಸುಮಾರು 37,000 ಕೋಟಿ ಬಾಕಿ ಇಟ್ಕೊಂಡಿರೋದು. ಟೆಂಡರ್ ಕರೆದಿರೋದು, ಗುತ್ತಿಗೆದಾರರದು 37,000 ಕೋಟಿ. ಅದ್ರಲ್ಲಿ ಮೂಢ ಹಗರಣ ನಿಮ್ಗೆ ಗೊತ್ತಿರೋ ವಿಷಯನೇ. ಹಗರಣ ಮಾಡಿ ಮತ್ತೆ 12 ಸೈಟ್ ವಾಪಸ್ ಕೊಟ್ಟು, ವಾಲ್ಮೀಕಿ ಹಗರಣದಲ್ಲಿ 100 ಕೋಟಿಗಿಂತ ಹೆಚ್ಚು ದುಡ್ಡು ಹೊಡೆದು ಬೇರೆ ರಾಜ್ಯಗಳಿಗೆ ಎಲೆಕ್ಷನ್ಗೆ ಅಮೌಂಟ್ ಕಳಿಸ್ಕೊಟ್ಟು ಅದು ಒಪ್ಕೊಂಡಿದ್ದು ಆಯ್ತು ಸಿದ್ದರಾಮಯ್ಯ ಅವರು. ಅಯ್ಯೋ 200 ಕೋಟಿ ಅಲ್ಲ 100 ಕೋಟಿನೇ 80 ಕೋಟಿನೇ ಅಂತ. SC/ST ನಿಧಿಗಳ ದುರುಪಯೋಗ ಅದು ನಿಮಗೆ ಗೊತ್ತಿದ್ದಂಗೆ. SCP TSPದು ಹಣ ಆ ಗ್ಯಾರಂಟಿಗಳಿಗೆ ಹಾಕೊಂಡು, ಹೌದು ಅದರಲ್ಲಿ ಕೂಡ ಆ ಜನಾಂಗ ಇರ್ತಾರೆ, ಅವ್ರಿಗೂ ಹೋಗ್ತದೆ ಅನ್ನೋದು. ಇಷ್ಟೆಲ್ಲ ಇದಕ್ಕೆ ನಿರುದ್ಯೋಗ ಸಮಸ್ಯೆ ನಿಮಗೆ ಗೊತ್ತು. ಬೆಳಗಾವಿ ಹುಬ್ಬಳ್ಳಿ ದಾರದಲ್ಲಿ ಲಕ್ಷಾಂತರ ಯುವಕರು ಕೆಳಗಡೆ ರೋಡ್ಗೆ ಬಂದು ಗಲಾಟೆ ಮಾಡಿದ್ರು. ನಮ್ಗೆ ಇವ್ರು ಬಂದು ಕಳೆದ 3 ವರ್ಷಗಳಲ್ಲಿ ಒಂದೇ ಒಂದು ಉದ್ಯೋಗನ ಕನ್ಫರ್ಮ್ ಮಾಡಿಲ್ಲ, ಯಾರಿಗೂ ತಗೊಂಡಿಲ್ಲ ಸರ್ಕಾರ ಸೇವೆಗಳಿಗೆ ಅಂತ. ದೊಡ್ಡ ಹೋರಾಟ ಆಯ್ತು. ಅದು ಕೂಡ ಸಿದ್ದರಾಮಯ್ಯನವ್ರಿಗೆ ಕ್ಯಾರೆ ಅಂದಿಲ್ಲ. ಕೈಗಾರಿಕೆ ಹೂಡಿಕೆಗಳಿಗೆ ಕುಸಿತ ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಹೋಗ್ತಾ ಇದೆ. ಕೈಗಾರಿಕೆ ಸ್ಥಳೀಯ MLA ಈ ತರ ಕಾಂಗ್ರೆಸ್ದು ವ್ಯವಹಾರಗಳು. ಅದಕ್ಕೆ ಇವ್ರ ಸಾಧನಾ ಸಮಾಜ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಿಮಗೆ ಗೊತ್ತಿರ್ಬೋದು, ಗಾಂಜಾ ಅಫೀಮ ಕೋಲಾರದಲ್ಲೇ ಸಾಕಷ್ಟು ಎಷ್ಟೊಂದು ಕಡೆ ಆ ಕೇಸುಗಳು ಕೂಡ ಆಗಿ ನಿಮ್ಮ ಮಾಧ್ಯಮಗಳು ಕೂಡ ಸಾಕಷ್ಟು ಬಂದಿದೆ. ಈ ಕಾರಣಕ್ಕೆ ಇವ್ರು ಸಾಧನೆ ಮಾಡಬೇಕಾ, ಸಾಧನಾ ಸಮಾವೇಶ ಅವಶ್ಯಕತೆ ಇದೆಯಾ? ಇವತ್ತು ಅವರ ಶಾಸಕರುಗಳು ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ ದುಡ್ಡು ಹೊಂದ್ಸಕತ್ತಲ್ಲ, ಅಭಿವೃದ್ಧಿ ಕೇಳ್ಕೊಡ್ಬೇಕಂತ. ಓಪನ್ ಆಗಿ ಮಾತಾಡಿರೋದು ಅವರೇ ಸಚಿವರುಗಳು, ಅವರೇ ಶಾಸಕರುಗಳು. ಎಷ್ಟೊಂದು ಜನ ಧರಣಿ ಮಾಡೋದಾಗಿದೆ. ಇದಕ್ಕೆ SN ನಾರಾಯಣಸ್ವಾಮಿ ಮತ್ತೆ ಇನ್ನೊಬ್ರು ಯಾರು ಈ ನಮ್ಮ ಯಾವ್ದು ಮೊನ್ನೆ ಇದಾಯ್ತಲ್ಲ, ಅವ್ರು ಕೂಡ ಶಾಸಕರು ಗುದ್ದಾಡಿದ್ದು ಉಂಟು ಅದರಲ್ಲಿ. ಆ ಕಾರಣಕ್ಕೆ ಇವತ್ತೇನು ಇವರು 3 ವರ್ಷ ಸಾಧನೆ ಶೂನ್ಯ, ಅಭಿವೃದ್ಧಿ ಶೂನ್ಯ. ಇವತ್ತು ಎಲ್ಲಾ ವಿಧಗಳಲ್ಲಿ ವಿಫಲವಾಗಿ ಸಾಧನಾ ಸಮಾವೇಶ ಬೇಕಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಪ್ರೆಸ್ಪೆಕ್ಟ್ ಮಾಡ್ತಾ ಇದೀರಿ. ನಿಮ್ಗೆಲ್ಲ ಗೊತ್ತಿದ್ದಂಗೆ ಈ ಮುಂದಿನ ಅವಧಿಯನ್ನ ನಮ್ಮ ಮಾಜಿ ಸಂಸದರು ತಗೊಬೇಕಂತ ಅವ್ರ ಮನವಿ